ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ರೈಲ್ವೆ ಸ್ಟೇಷನಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಲಾಗ್ ಅಂತ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ. ಸೊ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ, ಬ್ಯಾಂಗ್ಳೂರಿಗೆ. 5 ಮಂತ್ಸ್ಗೆ ತೊಟ್ಲು ತೊಗೊಂಡು ಹೋಗ್ಬೇಕಂತ ಅವ್ರ ಮನೆಗೆ. ಬಟ್ ಹೊರಟಿದ್ದೀನಿ ನಾನು, ನನ್ನ ಜೊತೆ ತೊಟ್ಲು ಚಿನ್ನಪ್ಪ. ಇಷ್ಟು ಜನ ಹೊರಟಿದ್ದೀವಿ. ಸೊ ನಮ್ಮ ಮಮ್ಮಿ ಬಂದಿಲ್ಲ, ಅವರು ಬಂದರೆ 2-3 ಡೇಸ್ ಉಳ್ಕೋಬೇಕಲ್ವಾ. ಸೊ ಉಳ್ಕೊಳಕ್ಕಾಗಲ್ಲ ಅಂತ ಅವ್ರು ಬಂದಿಲ್ಲ. ಸೊ ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಹೊರಡೋಣ ಬನ್ನಿ. ಟ್ರೈನ್ ಬಂದಾಗ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಹೀಗೆ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಮ್ಮ ಅರಸೀಕೆರೆ ರೈಲ್ವೆ ಸ್ಟೇಷನ್ನ ನೋಡಿ. ಸೊ ನಾವು ಟಿಕೆಟ್ನ ಬುಕ್ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಹಿಂದೆ ಬಂದಿದ್ದೀವಿ. ಟಿಕೆಟ್ ಬುಕ್ ಮಾಡೋದ್ರಿಂದ D2 ಕೋಚ್ ಹಿಂದೆ ಬರುತ್ತೆ. ಸೊ ಹಾಗಾಗಿ ಹಿಂದೆ ಬಂದಿದ್ದೀವಿ. ಗಾಡಿ ಸಂಖ್ಯೆ 162. ಸೊ ಫೈನಲ್ ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಸೊ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟ್ರೈನ್ ತುಂಬಾ ರಶ್ ಆಗಿತ್ತು. ಸೊ ಹಾಗಾಗಿ ಟ್ರೈನಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನನಗೆ ಸೀಟ್ ಸಿಕ್ಕಿತ್ತು, ಯಾಕಂದರೆ ನಂದು ರಿಸರ್ವೇಷನ್ ಆಗಿತ್ತು. ಸೊ ನಮ್ಮ ಮನೆಯವ್ರಿಗೆ ಸೀಟ್ ಸಿಕ್ಕಿರಲಿಲ್ಲ, ಹಾಗಾಗಿ ಸ್ವಲ್ಪ ಲಾಗ್ ಮಾಡೋಕ್ಕೆ ಕಷ್ಟ ಆಯಿತು. ತುಂಬ ರಶ್ ಬೇರೆ ಇತ್ತು ಟ್ರೈನು. ಸೊ ಇವಾಗ ರೀಚ್ ಆಗಿದ್ದೀವಿ, ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸೊ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಫೈನಲಿ ಟ್ರೈನ್ ಇಳ್ದು ಬಂದ್ವಿ. ಸ್ವಲ್ಪ ರೈಲ್ವೆ ಸ್ಟೇಷನಿಂದ ಮುಂದೆ ಕಾರ್ ನಿಲ್ಲಿಸಿದ್ರು. ಸೊ ಅಲ್ಲಿಂದ ಬಂದ್ವಿ. ಸೊ ಇವಾಗ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಟ್ರೈನಲ್ಲಿ ಹೇಳಿದ್ನಲ್ಲ, ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ರಶ್ ಆಗಿತ್ತು ಟ್ರೈನು. ಮತ್ತು ಟಿಕೆಟ್ 1 ಬುಕ್ ಮಾಡಿಸ್ಬಿಟ್ಟಿದ್ವಿ. ಸೊ ನಮ್ಮ ಮನೆಯವ್ರು ಬರ್ತಾರೆ ಅನ್ನೋ ಕನ್ಫರ್ಮೇ ಇರಲಿಲ್ಲ. ಅವ್ರಿಗೆ ನಾವು ಟಿಕೆಟ್ ಬುಕ್ ಮಾಡಿಸಿರಲಿಲ್ಲ. ನಂದು ಮಾತ್ರ ನಾನು ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ದೆ, ನಾನು ಒಬ್ಬಳೇ ಹೋಗ್ಬೇಕೇನೋ ಅಂದ್ಕೊಂಡೆ. ಸೊ ಅವರು ಬೇಡ, ನಾನು ಬರ್ತೀನಿ ಅಂತ ನೈಟ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಸಡನ್ನಾಗಿ ಟಿಕೆಟ್ ಬುಕ್ಕಿಂಗ್ ಆಗೋದು ಇಲ್ಲ, 1 ಡೇ ಬಿಫೋರೇ ಮಾಡಿಸ್ಬೇಕಾಗುತ್ತೆ ಟಿಕೆಟ್ ಬುಕ್ಕಿಂಗ್ ಮಾಡಿಸೋದಾದರೆ. ಸೊ ಹಾಗಾಗಿ ಅವ್ರಿಗೆ ಸೀಟ್ ಸಿಕ್ಕಿರಲಿಲ್ಲ. ನನ್ನ ಪಕ್ಕ ಬೇರೆ ತುಂಬ ಜನ ಯಾರ್ಯಾರೋ ಇದ್ದರು. ಟ್ರೈನು ರಶ್ ಆಗಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪು ಬೇರೆ ಟ್ರೈನು ಪಕ್ಕದ ಟ್ರೈನ್ ಬಂದರೆ ಸೌಂಡ್ಗೆ ತುಂಬ ಅಳ್ತಿದ್ದ. ಒಂದು 10 ಮಿನಿಟ್ಸ್ ಹತ್ತ ಅಷ್ಟೇ, ಅದ್ಮೇಲೆ ಜಾಸ್ತಿ ಏನು ಅಳ್ಳಿಲ್ಲ. ಸೊ ತುಂಬ ಅಳ್ತಿದ್ದ. ಹಾಗಾಗಿ ಟ್ರೈನಲ್ಲಿ ತುಂಬ ನೀಟಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಏನೂ ಲಾಗ್ ಮಾಡಿಲ್ಲ ನಾನು, ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಬನ್ನಿ ಮನೆಗೆ ಹೋಗೋಣ. ಲಾಗಲ್ಲಿ ಮಾತಾಡ್ಬೇಕು ತಾನೇ ನೀವು? ನಿನಗೆ ಹೇಳ್ತಿರೋದು, ಮಾತಾಡಲ್ವಾ? ಹಾಂ, ಏಕೆ? ನಾಚಿಕೆ ಫ್ರೆಂಡ್ಸ್, ನಾಚಿಕೆ ನಮ್ಮ ಯಜಮಾನ್ರಿಗೆ. ಮಾತಾಡು, ಊಟ ಆಯ್ತಾ ಅಂತ ಕೇಳು. ಅವ್ರು ನನಗೂ ಊಟ ಆಯ್ತಾ ಅಂತ ಕೇಳೋದೇ ಕಷ್ಟ. ನಿಮಗೆಲ್ಲ ಊಟ ಆಯ್ತಾ ಅಂತ ಕೇಳ್ತಾರ? ವಿಡಿಯೋ ಕ್ಲಾರಿಟಿ ಬರ್ತಾ ಇಲ್ಲ. ಫೋನ್ ತಗೋಬೇಕು ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೀನಿ. ರೀ ಒಂದು ಫೋನ್ ಕೊಡಿಸ್ರಿ, ಕೊಡಿಸ್ತೀರಾ? ಬುಕ್ ಮಾಡಿ. ಯಾವುದು? ಐಫೋನ್ 15 Pro. ನಿನ್ನ ಮುಖ ನೋಡು, ಐಫೋನ್ 15 Pro ಕೊಡಿಸೋದು. ಚಿನ್ನಿ ಕೊಡಿಸು ಚಿನ್ನಿ, ನೋಡು ವಿಡಿಯೋ ಮಾಡೋಕ್ಕೆಲ್ಲ ಸ್ಟೋರೇಜೇ ಸಾಕಲ್ಲ. ಕೊಡಿಸ್ತೀಯಾ ಪ್ಲೀಸ್? ಎಲ್ಲಿ ಬರ್ತೈತೆ? ದುಬೈ. ಬರೀ ಡೌರಾಜ. ನಮ್ಮ ಪಾಪು ಫಸ್ಟ್ ಟೈಮ್ ಕಾರ್ ಹತ್ತಿರೋದವನು. ಸೊ ಅವನು ನಿದ್ದೆ ಮೂಡಲ್ಲಿದ್ದಾನೆ. ಬನ್ನಿ ಮನೆಗೆ ಹೋಗೋಣ. ಸೊ ನಾನು ಬೆಂಗಳೂರಿಗೆ ಬರ್ತಾ ಇರೋದು ಆಫ್ಟರ್ 7-8-9 ಮಂತ್ಸ್ ಅನಿಸುತ್ತೆ. ನನಗೆ 7 ಮಂತ್ಸ್ ಇದ್ದಾಗ ಒಂದು ಸಲ ಬೆಂಗಳೂರಿಗೆ ಬಂದಿದ್ದೆ, ಅದಾದಮೇಲೆ ಏನು ಬಂದಿಲ್ಲ. ಸೊ ಇವಾಗಲೇ ಬರ್ತಾ ಇರೋದು, ಏನೋ ಒಂಥರ ಖುಷಿ. ಅದರಲ್ಲೂ ನನ್ನ ಮಗ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇರೋದು. ಬೆಂಗಳೂರಿಗೆ ಅಂತಲ್ಲ, ಅವ್ನು ಫಸ್ಟ್ ಟೈಮ್ ಹುಟ್ಟಿ 5 ಮಂತ್ಸ್ಗೆ ಫಸ್ಟ್ ಟೈಮ್ ಬೇರೆ ಊರಿಗೆ ಹೋಗ್ತಾ ಇರೋದು. ಅದರಲ್ಲೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು, ಇದೆಲ್ಲ ಫಸ್ಟ್ ಟೈಮ್. ನೋಡಿ ಫ್ರೆಂಡ್ಸ್,
ನನ್ನ ಗಂಡ ಲೆಕ್ಕ ಕೊಡ್ತವನೆ, ಡೀಸೆಲ್ ಇಷ್ಟಿಷ್ಟು ಹಾಕ್ಸಿದೀನಿ, ಇಷ್ಟಿಷ್ಟು ಡ್ಯೂಟಿ ಆಗಿದೆ. ಅವನಿಗೆ ಗೊತ್ತಲ್ಲ ಇನ್ನೇನು ಬರ್ತಾಳೆ ಇವಳು ಅಂತ ಎಲ್ಲ ಇಟ್ಕೊಂಡವನೆ. ಎಷ್ಟು ಡ್ಯೂಟಿ ಮಾಡಿದ್ಯಾ? ಹಾ, ನಿನ್ಗೆ ಕೇಳ್ತಿರೋದು. ಅಪ್ಪಿ, ಡ್ಯೂಟಿ ಎಷ್ಟು ಮಾಡಿದ್ಯಾ? 7,000. 7,000 ರೂಪಾಯಿಗೆ ಡೀಸೆಲ್ ಎಷ್ಟಾಗೈತೆ? 2,500. 7,000 ದುಡ್ಡಲ್ಲಿ ಕೊಟ್ಟಿನ 2,500. 2,500 ಕೊಟ್ಟಿದ್ಯಾ? 7,000 ಇನ್ನ 5,000. 3,000 ಗ್ಯಾರೇಜ್ ಕೊಟ್ಟಿದ್ದೀನಿ. ಹಂಗಾದ್ರೆ ಡ್ಯೂಟಿ ಜಾಸ್ತಿ ಆಗಿದೆ. 3,000 ಗ್ಯಾರೇಜಿಗೆ ಕೊಟ್ಟಿದ್ಯಾ? ಇದು 2,500, 5,500. ಹಾ, ಎಷ್ಟು ಇದು? ನನಗೆ ಕೊಟ್ಟಿರೋದು 2,000. 4,000. ನನಗೆ ಬರೀ 3 days ಡ್ಯೂಟಿ ಮಾಡಿದ್ದಾರೆ. 7, 8, 9,000 ಏನೋ ಡ್ಯೂಟಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ನನಗೆ ಕೊಟ್ಟಿರೋದು 2,000 ಅಷ್ಟೇನೆ. ಇನ್ ಮಿಕ್ಕಿದ್ದು ಗ್ಯಾರೇಜಿಗೆ ಕೊಟ್ಟ. ಗ್ಯಾರೇಜಲ್ಲಿ ಏನ್ ಮಾಡಿಸ್ದೆ? 3,000 ಕೊಟ್ಟು ನಾವು ಆಯಿಲ್ ಸರ್ವಿಸ್ಗೆ. ಗ್ಯಾರೇಜಲ್ಲಿ ಆಯಿಲ್ ಸರ್ವಿಸ್ ಒಂದು ಮಾಡ್ಸಿರ್ಲಿಲ್ಲ ಗಾಡಿನ. ತುಂಬಾ ಆಫ್ಟರ್ 2 years ಆಗಿತ್ತಲ್ಲ ಚಿನ್ನ. 50 ವರ್ಷ ಆಯ್ತು ಅಂತ ಹೇಳ್ತಾರೆ. ಮತ್ತೆ ಎಷ್ಟು ವರ್ಷ ಆಗಿತ್ತು? ಎಷ್ಟು ವರ್ಷ ಆಗಿತ್ತು? 50 ವರ್ಷ ಆಯ್ತು. ಗಾಡಿಗೆ 50 ವರ್ಷ ಆಗಿಲ್ಲ. ಒಂದು ವರ್ಷ ಆಗಿತ್ತಾ ಆಯಿಲ್ ಸರ್ವಿಸ್? ಅಷ್ಟು ಇಲ್ಲ. ಮತ್ತೆ 2-3 ತಿಂಗಳು. 2-3 ತಿಂಗಳಿಂದ ಆಯಿಲ್ ಸರ್ವಿಸ್ ಮಾಡಿಸಿದ್ದ. ಏನೋ ಫ್ರೆಂಡ್ಸ್, ನನಗೆ ಅದೆಲ್ಲ ಗೊತ್ತಿಲ್ಲ ನೀಟಾಗಿ. ಅವ್ರೇನು ನೀಟಾಗಿ ಹೇಳೋದು ಇಲ್ಲ. ಅನ್ನಂಗಿರ್ತಾನೆ. ಏನಾದ್ರು ಮಾತಾಡ್ಸಿದ್ರೆ ಅಂತೇಳಿ ನಾಯಿ ಆಡ್ದಂಗಾಗುತ್ತೆ. ಇದೇ ಬೆಂಗಳೂರು ತಾಜ್ ಹೋಟೆಲ್ ಅಂತ ಇದೆ ಅಂತೆ. ಬೆಂಗಳೂರು ತಾಜ್ ಹೋಟೆಲ್ಲು ನೋಡ್ಕೊಂಬಿಟ್ಟೆ. ಕರ್ಕೊಂಡೋಗೋದೇನಿಲ್ಲ ಫ್ರೆಂಡ್ಸ್, ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಇದೇ ನೋಡು ವಿಧಾನಸೌಧ, ಇದೇ ನೋಡು ಲಾಲ್ಬಾಗ್, ಇದೇ ನೋಡು ಕಬ್ಬನ್ ಪಾರ್ಕ್ ಅಂತ ಹೇಳ್ತಾರೆ ಅಷ್ಟೇನೆ. ಅದ್ ಬಿಟ್ರೆ ಎಲ್ಲೂ ಒಳಗೆಲ್ಲ ಕರ್ಕೊಂಡೋಗಲ್ಲ, ನೋಡ್ಕೊಂಬಿಡು ಹೊರಗಿಂದ ಅಂತ. ಸೊ ಬೆಂಗಳೂರಿಗೆ ಬಂದರೆ ಒಂದು ಬೇಜಾರು ಏನಂದರೆ ಟ್ರಾಫಿಕ್. 1 hour ಇರೋ ಮನೆಗೆ 2.5 hour ಹೋಗ್ಬೇಕಾಗತ್ತೆ. ಅಷ್ಟು ಟ್ರಾಫಿಕ್ ಇದೆ. ರೇಟ್ ಹಾಕ್ಸಂಗಿಲ್ಲ. ಏನು ರೇಟ್ ಹಾಕ್ಸಂಗಿಲ್ಲ? LED ಲೈಟ್ ಬಲ್ಬ್. LED ಲೈಟ್ ಬಲ್ಬ್ ಹಾಕ್ಸಂಗಿಲ್ಲ. ಮತ್ತೆ ಇನ್ನೊಂದು ಏನಿದಕ್ಕೆ ಏನಂತಾರೆ ಗ್ಲಾಸ್ಗೆ? ಕೂಲಿಂಗ್ ಪೇಪರ್ ಹಾಕೋಗಿಲ್ಲ. ಅಲ್ಲಿ ಪೊಲೀಸು ಒಬ್ರು ಕಾರ್ಗೆ ಪೆನಾಲ್ಟಿ ಹಾಕ್ತಾ ಇದ್ದಾರೆ. ಸೊ ಆ ಥರ ಪೇಪರ್ ಹಾಕಿದ್ದಾರೆ ಅಂತ ತುಂಬ ರೂಲ್ಸ್ ಇದೆ. ಬಟ್ ಅದು ಯಾರು ಫಾಲೋ ಮಾಡಲ್ಲ ಅಷ್ಟೇ. ಏನೋ ಬೈದ್ರು, ವಿಡಿಯೋ ಆನ್ ಮಾಡಿದ ತಕ್ಷಣ ಸುಮ್ಮನಾಗ್ಬಿಟ್ರು. ಬೈತಾರೆ ಫ್ರೆಂಡ್ಸ್, ಬಡಪಾಯಿ ಹುಡುಗಿಗೆ ಬೈತಾರೆ. ನಾನು ಒಂಥರ ಸೈಲೆಂಟ್ ಅಲ್ವಾ, ಬೇಕಾಬಿಟ್ಟು ಬೈಸ್ಕೋಬೇಕಪ್ಪ. ಗಂಡ ಅಲ್ವಾ, ದುರಹಂಕಾರ. ಗಂಡ ಅನ್ನೋ ದುರಹಂಕಾರಿ. ಸೊ ಇಲ್ಲಿಂದ ಮನೆಗೆ ಎಷ್ಟು ಕಿಲೋಮೀಟರ್ ಆಗುತ್ತಪ್ಪಿ? ಹಂಗಂದ್ರೆ 5 ಕಿಲೋಮೀಟ್ರಾ? 6 ಕಿಲೋಮೀಟರಾ? 6 ಕಿಲೋಮೀಟರ್ಗೆ ಎಷ್ಟೊತ್ತಾಗುತ್ತೆ? ಟ್ರಾಫಿಕ್ ಮೇಲೆ ಇರೋದ ನಮ್ಮ ಮನೆ ಎಷ್ಟೊಂದು ಕೊಟ್ಟಿಲ್ಲ, 6 ಕಿಲೋಮೀಟರ್ಸ್ ಅಷ್ಟೇನೆ. ಬಟ್ ಅದೇ ಟ್ರಾಫಿಕ್ ತುಂಬ ಇರುತ್ತೆ. ಬೆಂಗಳೂರು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನೋಡಿ ಅಲ್ಲಾಗೆ ಒಂದು ಸಿಗ್ನಲ್ ಬಿಟ್ಟರೆ ಒಂದು ಸಿಗ್ನಲ್ ಕಡೆ ತಾಗಲ ಅಂತ ನೋಡಿ. ಮತ್ತೆ ಟ್ರಾಫಿಕ್, ಮತ್ತೆ ಸಿಗ್ನಲ್ಲು. ಚಿನ್ನಿ, ನೀನು ಯಾವಾಗಲೂ ಗಾಡಿ ಓಡಿಸ್ತೀಯಲ್ಲ, ಟ್ರಾಫಿಕಲ್ಲಿ ಬೇಜಾರಾಗಲ್ವಾ? ಏನು ಮಾಡೋಣವ ಅಲ್ಲ, ದುಡಿಬೇಕಲ್ಲ, ಜೀವನ ಮಾಡಬೇಕಲ್ಲ. ಜೀವನ ಮಾಡಬೇಕು, ಗೊತ್ತು, ದುಡಿಬೇಕು. ಬಟ್ ಅದೇ ಕೆಲಸ ಮಾಡಿದ್ರೇನೆ ಜೀವನ. ಅಂದರೆ ಇಷ್ಟೊಂದು ಟ್ರಾಫಿಕ್ಕಲ್ಲಿ ಯಾವಾಗಲೂ ಗಾಡಿ ಓಡಿಸ್ತೀರ, ಬೇಜಾರಾಗಲ್ವಾ? ಆಗತ್ತಾ? ಯಾರಿಗೆ ಹೇಳಿ? ನನ್ಗೇಳು, ನಾನಿಲ್ವಾ? ನೀನು ಗಾಡಿ ಓಡಿಸ್ತೀಯ? ಓಡಿಸಲ್ಲ. ಕಷ್ಟ ಫ್ರೆಂಡ್ಸ್, ಬೆಂಗಳೂರಲ್ಲಿ ಜೀವನ ಮಾಡೋದು ಕಷ್ಟ ಇದೆ. ಮನೇಲಿ ಕುತ್ಕೊಂಡು ಬಡ್ಕೊಂಡಂಗಲ್ಲ, ದುಡ್ಡು ಹಾಕು ಅಂತ. ನನಗೆ ಬೈತಿರೋದು, ನನಗೆ ಮನೇಲಿ ಕುತ್ಕೊಂಡು ದುಡ್ಡು ಹಾಕು ಅಂತ ಬಡ್ಕೊಂಡಂಗಲ್ಲ ಅಂತ. ಬಟ್ ಆದರೆ ಏನು ಮಾಡೋದು, ಫ್ಯೂಚರ್ ಪ್ಲಾನಿಂಗ್ ಮಾಡಬೇಕು. ಇಷ್ಟು ದಿನ ಹೇಗೋ ಜೀವನ ನಡೀತಾ ಇತ್ತು,
ಸೊ ಇವಾಗ ಪಾಪು ಆಗಿದೆ, ಮನಿ ಸೇವಿಂಗ್ಸ್ ಮಾಡಬೇಕು, ಏನಾದರೂ ಮಾಡಬೇಕಲ್ಲ, ನಮ್ಮದು ಅಂತ ಏನಾದರೂ ಮಾಡ್ಕೋಬೇಕು, ಸ್ವಲ್ಪ ದುಡ್ಡು ಸೇವ್ ಮಾಡಬೇಕು, ಒಡವೆಗಳು ಮಾಡ್ಕೋಬೇಕು, ಮನೆ ಮಾಡಬೇಕು, ತುಂಬ ಜವಾಬ್ದಾರಿ ಬರ್ತಾ ಇರುತ್ತೆ. ಸೊ ಅವ್ರ ಹತ್ರ ನಾನು ದುಡ್ಡು ಹಾಕ್ಬಿಡಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ. ಯಾರಾದರೂ ಕೇಳಿದ್ರು, ಫ್ರೆಂಡ್ ಕೇಳಿದ್ರು, ಫ್ರೆಂಡ್ಗೆ ಯಾರಿಗೂ ಏನು ಹಾಕ್ತಾರೆ, ವೇಸ್ಟ್ ಮಾಡಲ್ಲ ಅಮೌಂಟ್ನ. ಒಂದೊಂದ್ಸಲ ಸುಮ್ಮನೆ ಯಾರಾದರೂ ಕೇಳ್ಬಿಟ್ರೆ ದುಡ್ಡು ಹಾಕ್ತಾ ಇರ್ತಾರೆ. ಅವ್ರ ಹತ್ರ ಇದ್ರೆ ವೇಸ್ಟ್ ಮಾಡ್ತಾರೆ ಅಂತ. ಸೊ ಡೈಲಿ ಲೆಕ್ಕ ಕೇಳ್ತೀನಿ, ಅಮೌಂಟ್ ಹಾಕು ಅಂತೀನಿ ಅಷ್ಟೇ. ಅದು ಬಿಟ್ಟರೆ ಅವ್ರ ಹತ್ರ ದುಡ್ಡು ಬಿಡಬಾರ್ದು, ಅವ್ರ ಹತ್ರ ಇರಬಾರ್ದು ಅಂತ ಆ ಥರ ಎಲ್ಲ ಏನಿಲ್ಲ. ನೋಡಿ ಬೆಂಗಳೂರು, ಇದು ಬೆಂಗಳೂರು ಜೀವನ. ಸೊ ಓಕೆ ಫ್ರೆಂಡ್ಸ್, ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಇದ್ದಾರೆ. ಸೊ ಅವ್ರು ವೀಡಿಯೋ ಮಾಡೋಕ್ಕೆ ಬಿಡಲ್ವಾ ಅಂತ ಏನಲ್ಲ, ಬಿಡ್ತಾರೆ. ತುಂಬ ದಿನ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ಪಾಪ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಸೊ ಅವ್ರು ಇವಾಗ ಬರ್ತಾರೆ, ಪಾಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಹೇಳಿ, ಸರಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಹೇಳಚ್ಚಿನಿ. ನೋಡಿ ನನ್ನ ಗಂಡ ಕೈಯ ಮುಗಿತವನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.